ಐದನೇ ಓವರ್ ಚಾಲ್ತಿಯಲ್ಲಿದೆ. Here comes the hooker, the captain, the macho. ಪದು ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನ ಮಾಡಿದ್ರು, ಓಟ್ಗಳಿಗೆ ಅವಕಾಶವನ್ನು ನೀಡುತ್ತಾ ಇಲ್ಲ ನಿಶಾಂತ್. ಬಹಳ ಶುದ್ಧಮೂರ್ತಿ ಹೊಸಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಡಾಕ್ಟರ್ ಡೆಲಿವರಿ ಸೇರ್ಪಡೆ ಆಗ್ತದೆ. ಐದನೇ ಓವರ್ ಚಾಲ್ತಿ. ತನ್ನ ಮೊತ್ತ 33, 33. ಅಂತಿಮ 2 ಸೆಟ್ ಬಾಕಿ ಉಳಿತಾ ಇದೆ. ಲಾಸ್ಟ್ 2 ಬಾಲ್. ಸ್ಟೆಪ್ ಔಟ್ ಮಾಡುವಂತ ಪ್ರಯತ್ನ, ಮತ್ತೆ ಒಳ್ಳೆ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಸುತ್ತಮುತ್ತ ಎಸೆತಗಳು ನಡೀತಾ ಇದೆ. ನಿಶಾಂತ್ ಹೊಡೆತಗಳಿಗೆ ಅವಕಾಶವನ್ನ ನೀಡ್ತಾ ಇಲ್ಲ. ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಐದನೇ ಓವರ್ನ ಕೊನೆ ಎಸೆತ, ಲಾಸ್ಟ್ ಬಾಲ್. ಈ ಓವರ್ ನಲ್ಲಿ ಕೇವಲ 1 ಓಟವನ್ನು ನೀಡ್ತಾ ಇದ್ದಾರೆ ನಿಶಾಂತ್. ಸ್ವಿಚ್ ಕಾಣುವಂತ ಪ್ರಯತ್ನ, ಕ್ಷಣಕಾಲ ಗಾಳಿಯಲ್ಲಿ ತೇಲ್ತದೆ. ಓವರ್ ಅಕ್ಷಕವರ್ ಸೀಮಾನಕ್ಕೆ ಕ್ರಮಿಸಿದ ಸಿಕ್ಸರ್. ಇವರೇ ಷಟ್ಕದ ಪೂರೈಕೆ. ಪದುರರ 4ನೇ ಸಿಕ್ಸರ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ಮದಕರಿ ಸೂಪರ್ ಕಿಂಗ್ಸ್ ನ ಪರವಾಗಿ ಏಕಾಂಗಿ ಹೋರಾಟ ನಡೀತಾ ಇದೆ. 5 ಓವರ್ಗಳ ಮುಕ್ತಾಯಕ್ಕೆ 39ರ ಮೊತ್ತವನ್ನು ಪೇರಿಸ್ತಾ ಇದೆ ಮದಕರಿ ಸೂಪರ್ ಕಿಂಗ್ಸ್. ಲಾಸ್ಟ್ ಓವರ್. ಶೀಘ್ರಗತಿಯಲ್ಲಿ ಎಸೆಗಾರನ ಪರಿಚಯಿಸಬೇಕು ಸರ್, ದಯವಿಟ್ಟು. ಟೈಟಾನ್ಸ್ ಆಟಗಾರರು ದಯವಿಟ್ಟು ಶೀಘ್ರಗತಿಯಲ್ಲಿ ಎಸೆಗಾರನ ಪರಿಚಯಿಸಬೇಕು ಅನ್ನೋದಕ್ಕೆ ಕೇಳ್ಕೊಳ್ತಾವ. ಅಂತಿಮ 6 ಎಸೆತ ಬಾಕಿ ಉಳಿತಾ ಇದೆ. ಸೋಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. GM ಎಂಡ್ ಹೆಚ್ಚಾಗಿ ದಾಂಡಿಗರಿಗೆ ಬಹಳಷ್ಟು ಸಪೋರ್ಟಿವ್ ಆಗಿ ಕಾಣ್ತದೆ, ಎಸೆಗಾರರಿಗೆ ಸಮಸ್ಯೆಯನ್ನು ಕೊಡ್ತದೆ. ಅಥವಾ KTM ಎಂಡ್ ಎಸೆಗಾರಿಕೆಯನ್ನ ದಾಂಡಿಗತನವನ್ನ ಮಾಡಿದ್ರೆ ಎಸೆತಗಾರರು GM ಎಂಡಿಂದ ಮುಂದುವರಿಸಿದ್ರೆ ಬಹುಶಃ ಎಸೆತಗಾರರು ಮೇಲುಗೈ ಸಾಧಿಸುವಂತ ನಿದರ್ಶನಗಳು ಹೆಚ್ಚಾಗಿ ಒಂದು ಟೂರ್ನಮೆಂಟ್ ನಲ್ಲಿ ಕಾಣ್ತಾ ಇದೆ. ಅತ KTM ಜಾಹೀರಾತು ಫಲಕದ ತುದಿಯಿಂದ ಹೊಸ ಬೌಲರ್ ಸಲ್ಮಾನ್. ಡೆತ್ ಓವರ್, ಕೊನೆಯ ಓವರ್. ಪುಣಾಂತರವಾಗಿ ಬಿದ್ದಿರತಕ್ಕಂಥ ಚೆಂಡು ಬಹಳ ಶುದ್ಧಮೂರ್ತಿ ಷೋಡಕ್ಷ ಕವರ್ಸ್ ಭಾಗದಲ್ಲಿ ವಸೀಂ ಕ್ಷೇತ್ರಕ್ಷಣೆ ಮಾಡಿದ್ರು. ಒಂದೊಂದು ಪೂರೈಕೆ ಆಗ್ತಾ ಇದೆ. ತನ್ನ ಮೊತ್ತ 40 ರನ್ಸ್. 4ನೇ ದಶಕದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ ಮದಕರಿ ಸೂಪರ್ ಕಿಂಗ್ಸ್. ಚಿನ್ಮಲಾದ್ರಿ ಲಾಸ್ಟ್ ಕಾಲ್. ಚಿನ್ಮಲಾದ್ರಿ ಅವರು ಲಾಸ್ಟ್ ಕಾಲ್. 2ನೇ ಬಾರಿ ಸಲ್ಮಾನ್ ಟು ಪದು. ಸುಂದರತೆಯ ಚೆಂಡು, ಓಟುಗಳ ಅವಕಾಶಗಳು ಬರ್ತಾ ಇಲ್ಲ. ತೀರಾ ಕೆಳಮಟ್ಟದಲ್ಲಿ ಬರ್ತಾ ಇದೆ. ಆದ್ರೂ ಕೂಡ ಪದ್ದು ಕೊನೆಯ 4 ಎಸೆತವನ್ನು ಎದುರಿಸಿದ ಹೆಚ್ಚು ಕಮ್ಮಿ 1-2 ಸಿಕ್ಸರ್ ಖಂಡಿತವಾಗಲೂ ದಾಖಲಿಸ್ತಾರೆ. ಆ ರೀತಿಯ ಒಂದು ಸಾಮರ್ಥ್ಯದ ಆಟಗಾರ ಈತ ಸಲ್ಮಾನ್. ಅದಕ್ಕೆ ಅವಕಾಶವನ್ನು ನೀಡ್ತಾರೆ ನೋಡಬೇಕಾಗಿದೆ. ಬಹುಶಃ ಬಹಳಷ್ಟು ಅನುಭವ ಉಳ್ಳಂತ ಎಸೆಗಾರ ಸಲ್ಮಾನ್ ಡೆತ್ ಓವರ್ ಎಸೆಗಾರಿಕೆ ಭಾಗದಲ್ಲಿದ್ದಾರೆ. ಸಲ್ಮಾನ್ ಹಸ್ತದ ಚೆಂಡು ಹುದರಾಘಾತವನ್ನು ಕಾಣ್ತಾ ಇದೆ. ಪದು ಗೋಟು ಬೌಲಿಯನ್. ಸಲ್ಮಾನ್ ಬಹಳ ಶುದ್ಧವಾದ ಬ್ರೇಕ್ ಥ್ರೂ ಕೊನೆಯ ಓವರ್ ನಲ್ಲಿ ನೀಡ್ತಾ ಇದ್ದಾರೆ. ಆರಂಭಿಕ ಆಟಗಾರ ಪದು ಅಮೋಘವಾಗಿರ್ತಕ್ಕಂಥ 4 ಸಿಕ್ಸರ್ಗಳನ್ನು ದಾಖಲಿಸಿ ತಂಡಕ್ಕೆ ಬಹಳ ಶುದ್ಧಮೂರ್ತಿ ಉಪಯುಕ್ತ ಕಾಣಿಕೆಯನ್ನು ನೀಡಿದ್ರು. 25+ ಓಟವನ್ನ ದಾಖಲಿಸಿದ ಪದ್ದು ಇವಾಗ ಪೆವಿಲಿಯನ್ ಆದಿಯನ್ನ ಕಾಣ್ತಾ ಇದ್ದಾರೆ. ಹೊಸ ಬ್ಯಾಟ್ಸ್ಮನ್ ಸಿರಿ ಶ್ರೀಕಾಂತ್ ಅಂಕಣ ಎಂಟ್ರಿಯನ್ನು ಪಡಿತಾ ಇದ್ದಾರೆ. ಕೊನೆಯ 3 ಎಸೆತ ಬಾಕಿ ಉಳಿತಾ ಇದೆ. ಕೊನೆಯ 3 ಎಸೆತ ಬಾಕಿ ಉಳಿತಾ ಇದೆ. 40ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ ಮದಕರಿ ಸೂಪರ್ ಕಿಂಗ್ಸ್ ನ ಒಟ್ಟು ಮೊತ್ತ. ಒಂದೆಡೆ ISR ಟೈಟಾನ್ಸ್ ಇಸ್ರಾರ್ ಅವರ ಒಂದು ಮಾಲೀಕತ್ವದ ತಂಡ.
ಈ ಬಾರಿ ಎಸೆದ ಚೆಂಡು ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಔಟ್ ರೌಟ್ಸ್ ಆಗ್ತದೆ. ಕ್ಯಾಚ್ ಮಾಡ್ಕೊಳ್ಳುವಂತ ಅವಕಾಶಗಳು ಉತ್ತಮ ಆಘಾತವನ್ನು ಕಾಡ್ತಾ ಇದೆ. ಮತ್ತೆ ಬ್ರೇಕ್ ಥ್ರೂ ನೀಡಿದ್ರು ಸಲ್ಮಾನ್. ಆಘಾತವನ್ನು ಎದುರಿಸ್ತಾ ಇದೆ ಮದಕರಿ ಸೂಪರ್ ಕಿಂಗ್ಸ್. ಚೇತನ್ ಚಾಣಕ್ಯರವರದ್ದು ಮಾಲೀಕತ್ವದ ಸಾರಥ್ಯದ ಮುಂದಾಳತ್ವದ ತಂಡ ಮದಕರಿ ಸೂಪರ್ ಕಿಂಗ್ಸ್. ಈಗ ಪಂದ್ಯಾಟವನ್ನು ಉಳಿಸಬೇಕಾದ್ರೆ ಬಹಳಷ್ಟು ಉತ್ತಮ ಆಟವನ್ನು ಆಡಬೇಕಾಗಿದೆ. ಬಹುಶಃ ಈ ಒಂದು ಪಂದ್ಯ ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ ಮದಕರಿ ಸೂಪರ್ ಕಿಂಗ್ಸ್ ತಂಡಕ್ಕೆ. ಇತ್ತ ISR ಕೂಡ ಪಂದ್ಯವನ್ನ ಜಯಿಸುವ ಒಂದು ಆಟವನ್ನು ಆಡಬೇಕಾಗಿದೆ. ಎರಡು ತಂಡಗಳು ಲೀಗ್ ಹಂತದ ಕೊನೆಯ ಕಟ್ಟಕಡೆಯ ಪಂದ್ಯಾಟವನ್ನು ಆಡ್ತದೆ. DCL 3ನೇ ಆವೃತ್ತಿ ಕೊನೆಯ ದಿನ ಪಂದ್ಯ ಸಾಗ್ತದೆ. ಹೊನಲ ಬೆಳಕಿನ ಪಂದ್ಯ ಈ ಒಂದು ಅಂಕಣದಲ್ಲಿ ಸಾಗಲಿಕ್ಕಿದೆ. ಎಲ್ಲ ಕ್ರೀಡಾಭಿಮಾನಿಗಳು ಕೂಡ ನಮ್ಮೊಂದಿಗೆ ಪ್ರೋತ್ಸಾಹಿಸಿ ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ನೆಗೆತವನ್ನ ಪಡ್ಕೊಳ್ತಾ ಇದೆ. ವೈಡ್ ಬಾಲ್ ಸೂಚನೆ ನಿರ್ಣಾಯಕರು ನೀಡಿದ್ರು. ಅಕ್ರಮ ಎಸೆದ ಸೂಚನೆ ಬರ್ತಾ ಇದೆ. ತಡ ಮೊತ್ತ 41-41. ಹ್ಯಾಟ್ರಿಕ್ ಅವಕಾಶಗಳಿದೆ ಸಲ್ಮಾನ್ ರವರಿಗೆ. ಪದೂರವರ ಕ್ಯಾಚ್ ಅನ್ನ ಪಡ್ಕೊಂಡ್ರು, ಶ್ರೀಕಾಂತ್ ರವರ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಇವಾಗ ಹ್ಯಾಟ್ರಿಕ್ ಅವಕಾಶಗಳಿದೆ. ಈ ನಡುವೆ ಒಂದು ವೈಡ್ ಬಾಲ್ ಸೇರ್ಪಡೆ ಕೂಡ. ತಡ ಮತ್ತು 41. ತಡಮತ್ತ 4 ಓಟದ ಸೇರ್ಪಡೆ ಆಗ್ತಾ ಇದೆ. 45 ಓಟಗಳು ಬರ್ತಾ ಇದೆ. ಒಂದೆಡೆ ಈ ಒಂದು ಟೂರ್ನಮೆಂಟ್ ನಲ್ಲಿ ನಮಗೆ ವೀಕ್ಷಕ ವೀಣೆಗೆ ಅವಕಾಶ ಮಾಡಿಕೊಟ್ರಿ. ಒಂದು ವೀಕ್ಷಕ ವೀಣೆಯನ್ನು ಕೇಳಿ ನಮ್ಮ ವೀಕ್ಷಕ ವೀಣೆಗೆ ನಮ್ಮ ಸ್ಥಳೀಯ ಆರಕ್ಷಕರನ್ನ ಸಿಬ್ಬಂದಿ ವರ್ಗದವರಾಗಿರ್ತಕ್ಕಂಥ ಶ್ರೀಯುತ ಸಂಗಮೇಶ್ವರ್ ಅವರಿಗೆ ಅಭಿನಂದಿಸಿಕೊಳ್ತಾ ಇದ್ದೇವೆ. 500 ರೂಪೀಸ್ ಅನ್ನು ನಮಗೆ ನೀಡ್ತಾ ಇದ್ದಾರೆ ಸರ್. ನಿಜಕ್ಕೂ ಅಭಿನಂದನೆ, ಕೃತಜ್ಞತೆಗಳು. ಥ್ಯಾಂಕ್ ಯು ಸೋ ಮಚ್. ಲಾಸ್ ಬಾಲ್ ಕೊನೆ ಎಸೆತ. ಸುಂದರತೆ ಮಾಡುತ್ತಾ ಬಹಳ ಶುದ್ಧಮತೆ ಮಾಡುತ್ತಾ ಬ್ಯಾಕ್ವರ್ಡ್ ಶಾಟ್ ಸಾಗ್ತದೆ. 1 ಬೌನ್ಸ್ ಬೌಂಡ್ರಿ. 4 ಓಟದ ಸೇರ್ಪಡೆ ಆಗ್ತದೆ. ಆರಂಭಿಕ ಸೆಷನ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮೊದಲ ಸೆಷನ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 49 ಓಟವನ್ನು ದಾಖಲಿಸ್ತಾ ಇದೆ ಮದಕರಿ ಸೂಪರ್ ಕಿಂಗ್ಸ್. ಆರಂಭಿಕ ಸೆಷನ್ ಮುಕ್ತಾಯಕ್ಕೆ 49 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ತಂಡ ಇವಾಗ ISR ಟೈಟಾನ್ಸ್ 50 ಓಟವನ್ನು ದಾಖಲಿಸಬೇಕಾಗಿದೆ. 50ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ. ಅದ್ಯಾವ ರೀತಿಯಾಗಿ ಮೊತ್ತವನ್ನು ಚೇಸ್ ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ಕಾದು ನೋಡಬೇಕು. ಹಾಗಾಗಿ ನಾವು 2ನೇ ಹಂತದ ವಿದ್ಯಮಾನಕ್ಕಾಗಿ ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಟೆನ್ನಿಸ್ ಕ್ರೀಡೆ ವಿದ್ಯಮಾನ ಕಂಡಿರ್ತಕ್ಕಂಥ ರಾಜ್ಯದ ಹೆಮ್ಮೆಯ ವೀಕ್ಷಕ ವೀಣೆಗಾರ, ಬೆಂಗಳೂರು ಪರಿಸರದ ಹೆಮ್ಮೆಯ ಪುತ್ರ, ನಮ್ಮ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಶ್ರೀಯುತ ಗಿರಿ ಇವರನ್ನ ಬರಮಾಡಿಕೊಳ್ತಾ ಇದ್ದಾವೆ. ರೆಡ್ ಬ್ಯಾಕ್ಸ್ ವರ್ಸಸ್ ಚಿನ್ಮಲಾದ್ರಿ. ಅಂಪೈರ್ಸ್ ಟಾಸ್ ಮಾಡಿಸ್ಬೇಕು. ಚಿನ್ಮಲಾದ್ರಿ ವರ್ಸಸ್ ರೆಡ್ ಬ್ಯಾಕ್ಸ್. ರೆಡ್ ಬ್ಯಾಕ್ಸ್ ವರ್ಸಸ್ ಚಿನ್ಮಲಾದ್ರಿ. ಟಾಸಿಗೆ ಬನ್ನಿ. ಕ್ಯಾಪ್ಟನ್ ರೆಡ್ ಬ್ಯಾಕ್ಸ್ ಕ್ಯಾಪ್ಟನ್. ರೆಡ್ ಬ್ಯಾಕ್ಸ್ನ ಕ್ಯಾಪ್ಟನ್ ಬೇಗ.
ಓಕೆ. ಬ್ಯಾಟ್ಸ್ಮನ್ ISR ಬ್ಯಾಟ್ಸ್ಮನ್, ಬೇಗ ಬೇಗ, ಸಮಯದ ಅವಕಾಶ ಬಹಳಷ್ಟು ಕಡಿಮೆ ಇದೆ. ದಯವಿಟ್ಟು ಎಲ್ಲರೂ ಸಹಕಾರ ಮಾಡಬೇಕು. ಹಲೋ ಹಲೋ, ಚೆಕ್ ಚೆಕ್ 1 2 3. ಹಲೋ 1. ಹಲೋ, ಹಲೋ, ಆದಷ್ಟು ಬೇಗ ಬ್ಯಾಟ್ಸ್ಮನ್ಸ್ ಬರಬೇಕೆನ್ನೋದ ಕೇಳಿಕೊಳ್ತಾ ಇದ್ದೇವೆ. ಹಲೋ, ಚೆಕ್ ಚೆಕ್. ಧನ್ಯವಾದಗಳು ಅಫ್ಜಲ್ ಅವರೇ. ರೆಡ್ ಬ್ಯಾಕ್ಸ್ DCL ದುರ್ಗನ್ಸ್ ಕ್ರಿಕೆಟ್ ಲೀಗ್ ಸೀಸನ್ 3 ಈಗಾಗಲೇ ರೆಡ್ ಅಂತಿಮ ಬ್ಯಾಕ್ಸ್ ದಿನಕ್ಕೆ ತಲುಪ್ತಾ ಇದೆ. ವಿನ್ ದ ಟಾಸ್ ಅಂಡ್ ಬ್ಯಾಟ್ ಫಸ್ಟ್. ರೆಡ್ ಬ್ಯಾಕ್ಸ್ ವರ್ಸಸ್ ಚಿನ್ನಮುಲಾದ್ರಿ ಚೀತಾಸ್ ಮುಂದಿನ ಪಂದ್ಯಾಟ ಟಾಸ್ ಕಾರ್ಯಕ್ರಮ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಟಾಸ್ ಒನ್ ಬೈ ರೆಡ್ ಬ್ಯಾಕ್ ಸೆಲೆಕ್ಟೆಡ್ ಟು ಬ್ಯಾಟ್ ಫಾಸ್ಟ್. ಈಗಾಗಲೇ ಚಿನ್ನಮುಲಾದ್ರಿ ಚೀತಾ ಕ್ಷೇತ್ರ ರಕ್ಷಣೆಗೆ ಸಜ್ಜಾಗಿರಬೇಕು. ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸೆಕೆಂಡ್ ಇನ್ನಿಂಗ್ಸ್ ISR ಟೈಟನ್ಸ್ ವರ್ಸಸ್ ಮದಕರಿ ಸೂಪರ್ ಕಿಂಗ್ಸ್ ನಡುವಣದ ಪಂದ್ಯಾಟ ಸಾಗ್ತಾ ಇದೆ. MSK ವರ್ಸಸ್ ISR ಟೈಟನ್ಸ್. 50 ಓಟದ ಟಾರ್ಗೆಟ್, 50 ರನ್ಸ್ ಇಸ್ ಅ ಟಾರ್ಗೆಟ್, 36 balls 50 runs ರಿಕ್ವೈರ್. ಸ್ಕೋರರ್ ರೆಡಿ ಅನ್ನುವಂಥ ಒಂದು ಸೂಚನೆ ಬರ್ತಾ ಇದೆ. ನಾಗರಾಜ ಈಗಾಗಲೇ ಅನುಭವಿ ನಿರ್ಣಾಯಕ ನಮ್ಮ ಜೊತೆಗೆ ಪಂದ್ಯಾಟಕ್ಕಾಗಿ ಕೂಡಿಕೊಳ್ತಾ ಇದ್ದಾರೆ. ಹೇಮಂತ್ SKRK ವಿಭಾಗದಲ್ಲಿ KTM ತುದಿಯನ್ನು ಬಳಕೆ ಮಾಡ್ಕೊಳ್ತಾ ಇದೆ. ಸಲ್ಮಾನ್ ಸ್ಟ್ರೈಕರ್, ಫೈರೋಜ್ ತಾನ್ ಸ್ಟ್ರೈಕರ್. ಪಂದ್ಯಾಟ ಆರಂಭಗೊಳ್ತಾ ಇದೆ. ಈ ಬಾರಿ ಸದ ಚೆಂಡು ಬಾಲ್ ಶುತ್ತಮರಿತ ಒಂದು ಹೊಡೆತ, ಒಂದೊಡ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಬಹಳ ಶುತ್ತಮರಿತ ಒಂದು ಹೊಡೆತವನ್ನು ದಾಖಲಿಸಿದ್ರು. ದಯವಿಟ್ಟು ರೆಡ್ ಬ್ಯಾಕ್ಸ್ನವರು ಕ್ರೀಡಾಂಗಣದಿಂದ ಹೊರಗಿರಿ, ಬೌಂಡ್ರಿ ಲೈನಿಂದ ಹೊರಗಿರಿ. ರೆಡ್ ಬ್ಯಾಕ್ಸ್ ಮತ್ತೆ ಬರೆಸದ ಚೆಂಡು ಬಾಲ್ ಶುತ್ತಮರಿತ ಒಂದು ಹೊಡೆತ, ಮಿಡ್ ಆಫ್ ವಿಭಾಗದಲ್ಲಿ ಓಟ್ಗಳು ದಾಖಲಾಗ್ತಾ ಇದೆ. ಒಂದೊಡ ಪೂರೈಕೆ ಮಾಡಿದ್ರು. ಎರಡನೇ ಓಟದ ಪ್ರಯತ್ನ, ಅವಕಾಶಗಳು ಬರ್ತಾ ಇಲ್ಲ. ತಂಡದ ಮೊತ್ತ 2, 2 ವಿತೌಟ್ ಲಾಸ್. ಈಗಾಗಲೇ 2 ಲೀಗ್ ಪಂದ್ಯಾಟಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ತದನಂತರ ಆರಂಭಿಕದ ಉಪಾಧ್ಯ ಪಂದ್ಯಾಟ, ತದನಂತರ ಎರಡನೇ ಉಪಾಧ್ಯ ಪಂದ್ಯಾಟ ಸಾಗ್ತದೆ. ನೋ ಬಾಲ್, ಅಕ್ರಮ ಸೂಚನೆ, ಫ್ರೀ ಹಿಟ್ ಅವಕಾಶ. ತಂಡದ ಮೊತ್ತ 2, 2 ವಿತೌಟ್ ಲಾಸ್. ಈಗ ನೋ ಬಾಲ್ 3 ಓಟುಗಳಿಗೆ ತಲುಪ್ತಾ ಇದೆ. ಡೆಡ್ ಬಾಲ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಈ ಬಾರಿ ಎಸೆದಂತ ಚೆಂಡು ಬಹಳ ಶುದ್ಧಭರಿತ ಹೊಡೆತ. ಈ ಬಾರಿ ಮಿಡ್ ವಿಕೆಟ್ ವಿಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಬಹಳ ಶುದ್ಧಭರಿತ ಒಂದು ಹೊಡೆತ. ತಂಡದ ಒಟ್ಟಾರೆ ಗಳಿಕೆ ಈಗ ಒಂದೊಡ್ಡ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 4 ಓಟಗಳು, ಆಶಂಸೆ 5 ಓಟಗಳು. ಎಸೆದ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಶುದ್ಧಭರಿತ ಒಂದು ಎಸೆತ ದಾಖಲಾಗ್ತಾ ಇದೆ. ಈಗಾಗಲೇ ಅಂತಿಮ ಹಂತಕ್ಕೆ ತಲುಪ್ತಾ ಇದೆ DCL ದುರ್ಗನ್ಸ್ ಕ್ರಿಕೆಟ್ ಲೀಗ್ 2021ರ ಪ್ರತಿಷ್ಠಿತ ಪಂದ್ಯಾಕೂಟ. ಮತ್ತೆ ಬರೆಸಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ, ಚುಕ್ಕಿಯ ಎಸೆತ ದಾಖಲಾಗ್ತಾ ಇದೆ. ತಂಡದ ಮೊತ್ತ 5, 5 ವಿತೌಟ್ ಲಾಸ್. ಸಲ್ಮಾನ್ ಮತ್ತು ಫೈರೋಸ್ ಪಾರ್ಟ್ನರ್ಶಿಪ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಹೇಮಂತ್ ಎಸೆತ ಕೊನೆ ಚೆಂಡು ತನ್ನ ಮೂಲಕವಾಗಿ ಬಹಳ ಶುದ್ಧಭರಿತ ನೋಡುತ್ತಾ ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಅಂಚಿನಲ್ಲಿ ಉತ್ತಮ ರೀತಿಯ ಒಂದು ಕ್ಯಾಚ್ ಕಾಯ್ಸಾಡ್ತಾ ಇದೆ. ISR ಟೈಟನ್ಸಿನ ಆರಂಭಿಕ ಹುದ್ದರಿ ನೆಲಕ್ಕುಳ್ತಾ ಇದೆ. ಸಲ್ಮಾನ್ ಬ್ಯಾಕ್ ಟು ಪವಿಲಿಯನ್.
ಸಮಯದ ಅಭಾವವಿದೆ. ಕಂಡುಕೊಳ್ತಾ ಇದೆ. ಮುಕ್ತಾಯ ಕಂಡಂತ ಓವರ್ ಸಂಖ್ಯೆ 1 ತಂಡದ ಮೊತ್ತ 5 5 ಫಾರ್ ಲಾಸ್ ಆಫ್ 1. ನಜೀಬ್ ಹೊಸದಾಂಡಿಗ. ಮತ್ತೆ ಬಾರಿ ಸದ ಚೆಂಡು ಬಾಲ್ ಶುದ್ಧ ಮರಿತದ ಹೊಡೆತ. ಶಾರ್ಟ್ ಎಕ್ಸ್ಟ್ರಾ ಕವರ್ಸ್ ಮತ್ತು ಕವರ್ಸ್ ನಡುವಡದಲ್ಲಿ ಈಗ ಓಟುಗಳು ದಾಖಲಾಗ್ತಾ ಇದೆ. ಒಂದೋಟ ಪೂರೈಕೆ ಮಾಡಿದ್ರು. ತಂಡದ ಮೊತ್ತ ಈಗ ಒಂದೋಟದ ಹೆಚ್ಚುವರಿ 6 ಓಟಗಳು. ಸ್ಕೋರ್ ಮೂವ್ಸ್ ಟು 6 ಫಾರ್ ಲಾಸ್ ಆಫ್ 1. ಪಂದ್ಯಾಟ ಸಮಯದಿಂದ ಸಮಯ ಸರಿತಾ ಇದ್ದಂತೆ ಈಗಾಗ ರೋಚಕ ಘಟ್ಟಕ್ಕೆ ತಲುಪ್ತಾ ಇದೆ. ಅದೇ ಅವ ತಂಡ ಈಗ ಸೆಮಿಫೈನಲ್ ಎಂಟ್ರಿಗಳನ್ನ ಪಡ್ಕೊಂಡು ಫೈನಲ್ ಅನ್ನ ದಾಖಲಿಸ್ತಾರೆ. ಕಾಯ್ದು ನೋಡಬೇಕಾಗ್ತಾ ಇದೆ. 4 ದಿನಗಳ ಈಗಾಗಲೇ ಪರಿಶ್ರಮ. ಈಗ 4ನೇ ದಿನ ಮಧ್ಯಾಹ್ನ ವೇಳೆ ಅಂತಿಮ ಹಂತಕ್ಕೆ ತಲುಪುವಂತ ಎಲ್ಲ ಸಾಧ್ಯತೆಗಳನ್ನ ಲೀಗ್ ಹಂತ ಕಂಡುಕೊಳ್ತಾ ಇದೆ. ಅಕ್ರಮ ಸೂಚನೆ ವೈಟ್ ಬಾಲ್. ತಂಡದ ಮೊತ್ತ ಒಂದೊಡ್ಡ ಹೆಚ್ಚುವರಿ. ಅಕ್ರಮ ಸೂಚನೆಯನ್ನು ದಾಖಲಿಸಿದ್ರು. ಮತ್ತೆ ಮಧು SRK ವಿಭಾಗದಲ್ಲಿ ಫೈರೋಸ್ ಮತ್ತು ನಜೀಬ್. ಸಲ್ಮಾನ್ ಈಗ ಪಂದ್ಯಾಟ ವೀಕ್ಷಣೆಯನ್ನು ಮಾಡ್ತಾ ಇರುವಂತ ಆಟಗಾರ. ಮತ್ತೆ ಬಾರಿ ಎಸೆತ ಚೆಂಡು ಅಕ್ರಾಸ್ ದಿ ಲೈನ್ ಹೊಡೆತಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ಈ ಬಾರಿ ಚೆಂಡು ಓಟಗಳಿಗೆ ಅವಕಾಶ ಬರ್ತಾ ಇದೆ. ಇನ್ನರ್ ಸರ್ಕಲ್ ವಿಭಾಗದಲ್ಲಿ ತಂಡದ ಮೊತ್ತ 8 ಓಟಗಳು. 8 ಫಾರ್ ಲಾಸ್ ಆಫ್ 1. ಮತ್ತೆ ಮಧು 4ನೇ ಬಾರಿಗೆ ಈಗ ಅರೌಂಡ್ ಬಾದ್ರೆಯಲ್ಲಿ. ಮತ್ತೆ ಬಾರಿಸಂತ ಚೆಂಡು ಬಾಲ್ ಶುದ್ಧ ಮರಿತ ಹೊಡೆತವನ್ನು ದಾಖಲಿಸಿದ್ರು. ಅಕ್ರಾಸ್ ದಿ ಲೈನ್ ಹೊಡೆತಕ್ಕೆ ಪ್ರಯತ್ನವನ್ನು ಮಾಡಿದ್ರು. ತನ್ಮೂಲಕವಾಗಿ ಒಂದೊಂದು ಸೇರ್ಪಡೆ. ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟುಗಳನ್ನು ದಾಖಲಿಸುವಂತ ಪ್ರಯತ್ನದಲ್ಲಿ ISR ಟೈಟನ್ಸ್ ಒಂದೆಡೆ ಆದ್ರೆ ಮತ್ತೊಂದೆಡೆ ಬಹಳಷ್ಟು ಲೆಕ್ಕಾಚಾರದ ಆಟವನ್ನ ಇದುವರೆಗೆ ಕೂಡ ದಾಖಲಿಸಿದಂತ MSK ಮದಕರಿ ಸೂಪರ್ ಕಿಂಗ್ಸ್ ಕ್ಷೇತ್ರರಕ್ಷಣೆ ಆಯ್ದುಕೊಳ್ತಾ ಇದೆ. 2ನೇ ಹಂತವನ್ನ ಕಂಡುಕೊಳ್ತಾ ಇದೆ. ಆರಂಭಿಕದ ಹಂತದ ದಾಂಡಿಗತನವನ್ನ ಮಾಡಿ 50 ಓಟದ ಟಾರ್ಗೆಟ್ ಅನ್ನು ನೀಡಿದಂತ ತಂಡ ಈಗಾಗಲೇ ಅತಿ ಯಶಸ್ವಿ ಶ್ರೀಮಂತಿಕೆಯ ಪಂದ್ಯಕೂಟ ಈಗಾಗಲೇ ಸಾಗ್ತಾ ಇದೆ ಚಿತ್ರದುರ್ಗದ ಪರಿಸರದ ಒಳಭಾಗದಲ್ಲಿ. DJ ದಯಮಾಡಿ ಸ್ವಲ್ಪ ಪ್ರತಿ ಸಿಕ್ಸರ್ಗೆ ಹಲೋ ಥ್ಯಾಂಕ್ ಯು. ಪ್ರತಿ ಸಿಕ್ಸರ್ಗೆ ವಿಕೆಟ್ಗೆ ಮತ್ತೆ ಓವರ್ ಆದ ನಂತರ DJ ಪ್ಲೇ ಮಾಡಿದ್ರೆ ಸಾಕು. ಥ್ಯಾಂಕ್ ಯು. ದಯಮಾಡಿ ಆದಷ್ಟು ಬೇಗ ಪಂದ್ಯಾಟ ಮುಂದುವರಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದೆ. MSK ಮದಕರಿ ಸೂಪರ್ ಕಿಂಗ್ಸ್ ಸಮಯ ಮೀರ್ತಾ ಇದೆ. ನಿರ್ಣಾಯಕರು ಈಗಾಗಲೇ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಸಂಘಟಕರಿಗೂ ಕೂಡ ಒಂದಷ್ಟು ಒತ್ತಡವನ್ನ ಕಂಡುಕೊಳ್ತಾ ಇದೆ. ಮತ್ತೆ ಬಾರಿ ಸಂದ ಚೆಂಡು ಬಾಲ್ ಶೂತ ಮಾಡ್ತಾ ನೋಡುತ್ತಾ ಈ ಬಾರಿ ಕೌ ಕಾರ್ನರ್ ವಿಭಾಗದಲ್ಲಿ 1 ಬೌನ್ಸ್ ಬೌಂಡ್ರಿ. 4 ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ತಂಡದ ಮೊತ್ತ. ಈಗ ಬೌಂಡರಿ ಸೇರ್ಪಡೆ ನಂತರ 2 ಅಂಕಿಯನ್ನು ಕ್ರಮಿಸ್ತಾ ಇದೆ. 13 ಫಾರ್ ಲಾಸ್ ಆಫ್ 1. ಈಗಾಗಲೇ ನಮ್ಮ ಒಂದು ಯಶಸ್ವಿ ಪಂದ್ಯಕೂಟದ ಬಹಳಷ್ಟು ಪ್ರೋತ್ಸಾಹಕರು ಪ್ರಾಯೋಜಕರ ನೀಡಿದಂತವರು ಆಟೋ ಕಿಸಾನ್. ಮತ್ತೆ ಸ್ಲೋವರ್ ಡೆಲಿವರಿ ಗತಿ ಪರಿವರ್ತನೆ ಎಸೆತಕ್ಕೆ ಅವಕಾಶ ಮಾಡಿಕೊಟ್ರು. ತನ್ಮೂಲಕವಾಗಿ ನೇರ ಗುರಿ ಸಾಕ್ತಾ ಇಲ್ಲ. ಬಹುಶಃ ಸಾಗಿದ್ರೆ ISR ಟೈಟನ್ಸಿನ ಮತ್ತೊಂದು ಉದ್ದರಿನೆಲ್ಲ ಕುಳಿತಾ ಇತ್ತು. ಅದೃಷ್ಟದ ಆಟ ಕೈ ಹಿಡಿತಾ ಇದೆ. ಆಟೋ ಕಿಸಾನ್ನ ಬೆಂಬಲ ನಮಗೆ ಅಪಾರವಾಗ್ತಾ ಇದೆ. ಈಗಾಗಲೇ 1500 ಮಿಗಿಲಾದಂತಹ ರೈತರು ಆಟೋ ಕಿಸಾನ್ ಅನ್ನ ವಿಶ್ವದ ಯಾವುದೇ ಮೂಲೆಯಲ್ಲಿದ್ರೂ ಕೂಡ ಮೆಸೇಜ್ ಮುಖಾಂತರವಾಗಿ ನಮ್ಮ ಈ ಒಂದು ಮೋಟರನ್ನ ತಂತ್ರವನ್ನ ಆನ್ ಆಫ್ ಮಾಡುವಂತ ಸೌಲಭ್ಯಗಳನ್ನ
ನೀಡ್ತಾ ಇರುವಂತ ಆಟೋ ಕಿಸಾನ್, ದಯಮಾಡಿ ಎಲ್ಲ ರೈತರು ಆಟೋ ಕಿಸಾನ್ ಅನ್ನ ಬಳಕೆ ಮಾಡಿಕೊಂಡು ಇನ್ನಷ್ಟು ಉತ್ತಮ ರೀತಿಯ ಒಂದು ರೈತಗಾರಿಕೆಯನ್ನ ಮಾಡಿ ನಮ್ಮ ಕನ್ನಡ ರಾಜ್ಯವನ್ನ ಉಳಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಯಶಸ್ವಿ ಪಂದ್ಯಾಟಕ್ಕೆ KTM ಯಶಸ್ವಿನಿ ಬೈಕ್ಸ್ ಈಗಾಗಲೇ ತುದಿಯನ್ನ ರಚಿಸಲಾಗ್ತಾ ಇದೆ. ಅವರ ಬೆಂಬಲ ಕೂಡ ನಮಗೆ ಅಪಾರವಾಗ್ತಾ ಇದೆ. ಅವರಿಗೆ ಕೂಡ ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ GM ಸೂಪರ್ ಜೆಮ್ ಪಾನ್ ಮಸಾಲ ಅವರಿಗೆ ಕೂಡ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈಗ ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಎರಡನೇ ಓವರ್ಗಳ ನಂತರ ತಂಡದ ಮೊತ್ತ 14, 14 ಫಾರ್ ಲಾಸ್ ಆಫ್ 1. ಮತ್ತೆ ಪ್ರಥಮ ಬಹುಮಾನದ ದಾನಿಗಳು ಡಾಕ್ಟರ್ ಸಿದ್ಧಾರ್ಥ್ 1,50,000 ನಗದನ್ನು ನೀಡಿದಂಥ ದಾನಿಗಳು ಮತ್ತೆ ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮತ್ತೆ ಎರಡನೇ ಸ್ಥಾನೀಯ ಪ್ರಶಸ್ತಿಯನ್ನು ನೀಡಿದಂಥವರು ಸಿದ್ದೇಶ್ ಕಾಶಿ, ಲಕ್ಷ್ಮೀ ವೆಂಕಟೇಶ್ವರ ಗ್ರಾನೈಟ್ಸ್ ಮಾಲೀಕರು, ಅವರಿಗೂ ಸಹ ನಾವು ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಕ್ಷೇತ್ರರಕ್ಷಣೆ ಜಮಾಯಿಸ್ತಾ ಇದೆ. ಡೀಪ್ ಮಿಡ್ ವಿಕೆಟ್, ಕವ್ ಕಾರ್ನರ್, ಡೀಪ್ ಸ್ಕ್ವೇರ್ ಲೆಗ್, ವಿಕೆಟ್ ಕೀಪರ್, ಶಾರ್ಟ್ ಥರ್ಡ್ ಮ್ಯಾನ್, ಶಾರ್ಟ್ ಕವರ್ಸ್, ಮಿಡ್ ಆಫ್ ಕವರ್ ಪಾಯಿಂಟ್. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಈ ಬಾರಿ ಎಸ್ಸಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ, ಅವಕಾಶ ವಂಚಿತರಾಗ್ತಾ ಇದೆ ಅಂದರೆ ISR ಟೈಟನ್ಸ್ ದಾಂಡಿಗ. 14, ಎರಡನೇ ಚೆಂಡು. ಈ ಬಾರಿ ಗೂಟ್ ರಕ್ಷಣೆ ವೈಫಲ್ಯತೆ ಆಗ್ತಾ ಇದೆ. ತನ್ಮೂಲಕವಾಗಿ ಗೂಟ ರಕ್ಷಣೆನ ವೈಫಲ್ಯತೆ ದಾಖಲಿಸಿದ್ರು. ಬೈಮುಖೇನವಾಗಿ ಒಂದೋಟ ಸೇರ್ಪಡೆ. ನಮಗೆ ಒಂದು ಯಶಸ್ವಿ ಪಂದ್ಯಾಟಕ್ಕಾಗಿ ಎಂ ಸ್ಪೋರ್ಟ್ಸ್ ಈಗಾಗಲೇ ವಿಶ್ವಾದ್ಯಂತ ನೇರ ಪ್ರಸಾರ ಕಾರ್ಯಕ್ರಮ, ಚಿತ್ರದುರ್ಗದ ಈ ಒಂದು ಕ್ರಿಕೆಟ್ ಹಂಗಾಮ ವಿಶ್ವಾದ್ಯಂತ ಈಗಾಗಲೇ ನೇರ ಪ್ರಸಾರವನ್ನು ಕಂಡುಕೊಳ್ತಾ ಇದೆ. ಈಗಾಗಲೇ ನಮ್ಮ ಮೇನ್ ಸ್ಟೇಜ್ ಅಲ್ಲಿ ವಿಶ್ವಕಪ್ ಮಾದರಿಯ ಒಂದು ಉತ್ತಮ ರೀತಿಯ ಒಂದು 5.5 ಅಡಿನ ಟ್ರೋಫಿ ಮಿರುಗ್ತಾ ಇದೆ. ಮತ್ತೆ ಈ ಬಾರಿ ಸತ ಚೆಂಡು, ನೆಗೆತವನ್ನು ಕಂಡುಕೊಳ್ತಾ ಇದೆ. ತನ್ನ ಮೂಲಕವಾಗಿ ಮತ್ತೆ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಇದೆಲ್ಲ ಕೂಡ ಈಗ ಗುರುಮೂರ್ತಿ ಅವರ ಗೌರವಾಧ್ಯಕ್ಷತೆಯಲ್ಲಿ ಸಾಗ್ತಾ ಇದೆ. ಮತ್ತೆ ಅದೇ ರೀತಿ ರಘು ಅವರ ಸಾರಥ್ಯದ ಒಂದು ತಂಡ, ಚತುರ ಸಂಘಟಕರ ಮಿತ್ರರ ತಂಡ ಈಗಾಗಲೇ ಯಶಸ್ಸಾಗಿ ಈ ಒಂದು ಪಂದ್ಯಾಟವನ್ನು ರಚಿಸ್ತಾ ಇದೆ. ಶಾರ್ಟ್ ಆಗಿ ಬಿದ್ದಂತ ಚೆಂಡು, ಬಹಳ ಉತ್ತಮ ರೀತಿಯ ಹೊಡೆತ. ಈ ಬಾರಿ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಉತ್ತಮ ರೀತಿಯ ಒಂದು ಹೊಡೆತ ದಾಖಲಿಸುವಂತ ಪ್ರಯತ್ನ, ತನ್ಮೂಲಕ ಬೌಂಡ್ರಿ. 4 ಓಟದ ಸೇರ್ಪಡೆ ಕಂಡುಕೊಳ್ತಾ ಇದೆ. ಲೆಫ್ಟಿ ನಜೀಬ್ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾನೆ ತಂಡಕ್ಕಾಗಿ. 4 ಓಟದ ಕೊಡುಗೆಯನ್ನು ಕೊಟ್ಟರು. ಎಸೆತಗಾರಿಕೆ ವಿಭಾಗದಲ್ಲಿ ಹೇಮಂತ್ 4 ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ನಜೀಬ್ ಸ್ಟ್ರೈಕರ್ ವಿಭಾಗದಲ್ಲಿ ಶಾರ್ಟ್ ಆಗಿ ಬಿದ್ದಂತ ಚೆಂಡು, ಭಾಷದ ಮರಿ ತಂದು ಹೊಡೆತ. ಮತ್ತೆ ಈ ಬಾರಿ ಎಸೆದ ಚೆಂಡು ದೊಡ್ಡ ಪೂರೈಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ತಂಡದ ಒಟ್ಟಾರೆ ಗಳಿಕೆ ಈಗ 20 ಓಟಗಳು. ಎರಡನೇ ದಶಕದ ಸಾಧನೆ ಅತ್ತ ಈಗಾಗಲೇ 20 2 ಅಂಕಿಯನ್ನು ಕ್ರಮಿಸ್ತಾ ಇದೆ. 20 ಫಾರ್ ಲಾಸ್ ಆಫ್ 1. ಮತ್ತೆ ಹೇಮಂತ್ ಎಸ್ಗಾರಿಕೆ ವಿಭಾಗದಲ್ಲಿ ಈ ಬಾರಿ ಎಸಂತ ಚೆಂಡು, ವೈಟ್ ಬಾಲ್ ಆಕ್ರಮಿಸಿದ ಸೂಚನೆ. ತೀರಾ ವೈಡ್ ಆಫ್ ಸ್ಟಾಪ್ ಆಗಿ ಎಸಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಮತ್ತೆ ಉತ್ತಮ ರೀತಿಯ ಒಂದು ಹೊಡೆತ. ಈ ಬಾರಿ ಎಸೆತ ಚೆಂಡು, ಲೀಡಿಂಗ್ ಎಡ್ಜ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ರನ್ಔಟ್ ಅವಕಾಶ ಮಿಡ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಎಡವಿಕೆಯನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯ ಕಾಣುವಂತ ಓವರ್ ಸಂಖ್ಯೆ 3. ತಂಡದ ಮೊತ್ತ 22ಕ್ಕೆ 1. ಇನ್ನು ಕೂಡ 18 ಚೆಂಡುಗಳು ಬಾಕಿ ಉಳಿತಾ ಇದೆ ಪಂದ್ಯಾಟವನ್ನು ಜಯಿಸಬೇಕಾದ್ರೆ. $18 ball 28 runs required. 18 ಚೆಂಡು 28 ಓಟದ ಅವಶ್ಯಕತೆ. ISR ಟೈಟನ್ಸ್ 10 ಓಟದ
ಅಂತರವನ್ನ ಕಂಡುಕೊಳ್ತಾ ಇದೆ. 10 ರನ್ಸ್ ಡಿಫರೆನ್ಸ್. ಒಂದು ಸಿಕ್ಸರ್, ಒಂದು ಬೌಂಡರಿ. ಪಂದ್ಯಾಟದ ಗತಿ ಬದಲಾಗ್ತದೆ. ಒಂದು ಸಿಕ್ಸರ್ ಬಂದ್ರೆ ಪಂದ್ಯಾಟದ ಚಿತ್ರಣವೇ ಬದಲಾಗ್ತದೆ. ಕಮಿಟಿ ಸದಸ್ಯರಾದಂತಹ ಜಿಮ್ಮಿ ಅವರು ಹಾಗೂ ಭಾಸ್ಕರ್ ಅಣ್ಣ ವೇದಿಕೆ ಮೇಲೆ ಬರಬೇಕು. 4 ದಿನದ ಅನ್ನದಾನಿಗಳು ಭಾಸ್ಕರ್ ಅಣ್ಣ, ಅನುಪಮ ವಿದ್ಯಾಸಂಸ್ಥೆ ಭಾಸ್ಕರ್ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಇವತ್ತಿನ ಸಂಜೆಯ ಪಟಾಕಿ ವ್ಯವಸ್ಥೆ ಮಾಡುವಂತಹ ಜಿಮ್ಮಿ ಅವರು ವೇದಿಕೆ ಮೇಲೆ ಬರಬೇಕು, ಕಮಿಟಿ ಸದಸ್ಯರು. ಅದೇ ರೀತಿ ನಮಗೆ ಒಂದು 4 ದಿನದ ಅನ್ನದಾನಿಗಳು ಭಾಸ್ಕರ್ ಅವರಿಗಾಗಲೇ ಆಗಮಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತಿನ ದಿನ ವರ್ಣರಂಜಿತ ಸಮಾರೋಪ ಸಮಾರಂಭಕ್ಕಾಗಿ ಬಹಳಷ್ಟು ಉತ್ತಮ ರೀತಿಯ ಒಂದು ಪಟಾಕಿ ದಾನವನ್ನ ಮಾಡಿದಂತ ಜಿಮ್ಮಿರವರು ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ದಯಮಾಡಿ ನಮ್ಮ ವೇದಿಕೆಯನ್ನ ಅಲಂಕರಿಸಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 18 ಚೆಂಡು 28 ಓಟದ ಅವಶ್ಯಕತೆ. 18 balls 28 runs required now. ಪ್ರದೀಪ ಪದ್ದು ಎಸ್ಕಾರ್ಕೆ ವಿಭಾಗದಲ್ಲಿ, ಜರ್ಸಿ ನಂಬರ್ 77 ಪದ್ದು ಚಾಣಕ್ಯ ಎಸ್ಕಾರ್ಕೆ ವಿಭಾಗದಲ್ಲಿ. $18 balls 28 runs required. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಬಹಳ ಸುತ್ತಮರಿ ತಂದು ಹೊಡೆತ ಡೀಪ್ ಕವರ್ಸ್ ವಿಭಾಗದಲ್ಲಿ ಒಂದೊಡ ಪೂರೈಕೆಯನ್ನು ಮಾಡಿದ್ರು. ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ತಂಡದ ಮೊತ್ತ ಈಗ 23 ಓಟಗಳಿಗೆ ತಲುಪ್ತಾ ಇದೆ. 17 ಚೆಂಡು 27 ಓಟದ ಅವಶ್ಯಕತೆ. 17 balls 27 runs required now. ಸ್ಟ್ರೈಕರ್ ಅಲ್ಲಿ ಈಗ ನಜೀಬ್ ಐಎಸ್ಆರ್ ಟೈಟನ್ಸಿನ ಪರವಾಗಿ. ಮತ್ತೆ ಬಾರಿಸಂತ ಚೆಂಡು ಬೀಸುವಂತ ಪ್ರಯತ್ನ, ಬಹಳ ಶುದ್ಧ ತಂದು ಹೊಡೆತ ಒಂದೊಳ ಪೂರೈಕೆಯನ್ನು ಮಾಡಿದ್ರು. ಒಂದು ಓಟ ಸೇರ್ಪಡೆ. ಒಟ್ಟಾರೆ ಗಳಿಕೆ ಈಗ 24 ಓಟಗಳಿಗೆ ತಲುಪ್ತಾ ಇದೆ. ಮತ್ತೆ ಬಾರಿ ಸಂತ ಚೆಂಡು ಬಹಳ ಶುದ್ಧ ತಂದು ಹೊಡೆತ ನೆಟ್ಟನ್ನು ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕವಾಗಿ ಸುರಕ್ಷಿತ ಗ್ಯಾಪ್ ಶಾಟ್, ತನ್ಮೂಲಕ ಬೌಂಡ್ರಿ. ಐಎಸ್ಆರ್ ಟೈಟನ್ಸ್ ಈಗ ಒಂದಷ್ಟು ನಿಟ್ಟುಸಿರು ಬಿಡ್ತಾ ಇದೆ. ಪ್ರೆಷರ್ ರಿಲೀಸ್. ಎಂಎಸ್ಕೆ ಹಲೋ ಹಲೋ ದಯಮಾಡಿ ನಮ್ಮ LED ಸ್ಕ್ರೀನ್ ಅಲ್ಲಿ ಮುಂದೆ ಕೂತಿರೋರು ಇಲ್ಲಿ ಸ್ಟೇಜ್ ಮೇಲ್ಭಾಗದಲ್ಲಿ ದಯಮಾಡಿ ಇಲ್ಲಿ ಮಾಲೀಕರು ಬಂದು ನಮ್ಗೆ ಹೇಳ್ತಾ ಇದ್ದಾರೆ, ಸ್ವಲ್ಪ ಅಲ್ಲಿಂದ ತೆರೆಗೊಳಿಸಿ. ಅದು ಬಹಳಷ್ಟು ಬೆಲೆ ಬಾಳುವಂತ ವಸ್ತು, ಬಹುಶಃ ಟಾಪಲ್ ಆದರೆ ನಮಗೆ ಸಮಸ್ಯೆ ಆಗ್ತದೆ. ಧನ್ಯವಾದಗಳು. ತಂಡದ ಮೊತ್ತ ಈಗ 28 ಓಟಗಳು. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಬಾಷ್ಟುತ ಮರಿ ತಂದು ಎಸೆತ. ಈ ಬಾರಿ ಟೈಮಿಂಗ್ ಮಿಸ್ ಆಗ್ತಾ ಇದೆ. ಒಂದೋಟ ಸೇರ್ಪಡೆ. ಇನ್ನ ಸರ್ಕಲ್ ವಿಭಾಗದಲ್ಲಿ ಒಂದೋಟದ ಪೂರೈಕೆ ಮಾಡಿದ್ರು. 29 ಓಟಗಳು 29. ಈಗಾಗಲೇ ಸುಡು ಬಿಸಿನಲ್ಲಿ ಕೂಡ ಕ್ರೀಡಾಂಗಣ ತುಂಬಿ ತುಳುಕ್ತಾ ಇದೆ. ಲಾಸ್ಟ್ ಬಾಲ್.
ಮತ್ತೆ ನಜೀಬ್ ಗೆಸ್ಸಂದ ಚೆಂಡು ಅಕ್ರಾಸ್ ದಿ ಲೈನ್ ಸ್ವೀಪ್ ಶಾಟ್ ಮಾಡುವಂತ ಪ್ರಯತ್ನ ಬಹಳಷ್ಟು ಉತ್ತಮರಿತ ಹೊಡೆತ. ಈ ಬಾರಿ ಎರಡನೇ ಓಟ ದಾಖಲಿಸುವಂತ ಪ್ರಯತ್ನ, ಕ್ಷೇತ್ರ ರಕ್ಷಣೆ ವೈಫಲ್ಯತೆ ತನ್ಮೂಲಕವಾಗಿ ಎರಡು ಓಟ. ತಂಡದ ಮೊತ್ತ ಈಗ 31 ಓಟಗಳಿಗೆ ತಲುಪ್ತಾ ಇದೆ. End of over number 4. Now score moves to 31 for loss of 1 wicket. ISR Titans. Now they require 12 balls. 12 balls, 19 runs required. 12 ಚೆಂಡು 19 ಓಟದ ಅವಶ್ಯಕತೆ. ಒಂದು ಸಿಕ್ಸರ್ ದಾಖಲಿಸಿದ್ರೆ ಪ್ರೆಷರ್ ರಿಲೀಸ್. ಒಂದರಿಂದ ಎರಡು ಹೋದರೆ ಉರುಳಿಸಿದ್ರೆ ಪಂದ್ಯಾಟದ ಗತಿ ಬದಲಾಗ್ತದೆ. ಒಂದು ಸಿಕ್ಸರ್ ಪಂದ್ಯಾಟದ ಚಿತ್ರಣ ಬದಲಾಗ್ತದೆ. ಮಾಡುವ ಅಥವಾ ಮಾಡಿ ಎನ್ನುವಂತ ಸಂದರ್ಭದಲ್ಲಿ ಎರಡೂ ತಂಡಗಳಿಗಾಗಲೇ ಸುಲುಗ್ತಾ ಇದೆ. ಈಗಾಗಲೇ ನಮ್ಮ ವೇದಿಕೆ ಮೇಲ್ಭಾಗದಲ್ಲಿ ಭಾಸ್ಕರ್ ಅವರು ಆಗಮಿಸ್ತಾ ಇದ್ದಾರೆ. ನಮ್ಮ 4 ದಿನಗಳ ಅನ್ನದಾನಿಗಳು, ಅವ್ರ ಜೊತೆಗಾಗಿ ಗುರುಮೂರ್ತಿರವರು ಇದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವ್ರ ಜೊತೆಗಾಗಿ ವರ್ಣರಂಜಿತ ಸಮಾರಂಭ. ಮಧು ಚಾನಿ ಚಾಣಕ್ಯ ಅಸ್ಕಾರ್ಕ್ಯ ವಿಭಾಗದಲ್ಲಿ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಬಹಳ ಉತ್ತಮ ರೀತಿಯನ್ನು ಹೊಡೆತ. ಈ ಬಾರಿ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಉತ್ತಮ ರೀತಿಯನ್ನು ಹೊಡೆತವನ್ನು ದಾಖಲಿಸಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದು ಓಟ ಪೂರೈಕೆ ಮಾಡಿದ್ರು. ತಂಡದ ಮೊತ್ತ ಈಗ 32. ಕಶ್ಯಪ ಬ್ರಹ್ಮನ ಮಗ ದಿತಿಗರ್ಭ ಚೆಂಡು ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಮತ್ತೆ ಬಹಳ ಉತ್ತಮ ರೀತಿಯ ಹೊಡೆತ. ಈ ಬಾರಿ ಎಸೆದ ಚೆಂಡು ಸೀಮಾರೇಖೆ ಅಂಚಿಗೆ ಸಾಗ್ತಾ ಇದೆ. ಇನ್ನರ್ ಸರ್ಕಲ್ ನ ಕ್ರಮಿಸಿಕೊಳ್ತಾ ಇದೆ. ಉತ್ತಮ ರೀತಿಯ ಹೊಡೆತ. ಒಂದೋಟ ಸೇರ್ಪಡೆ. ಮತ್ತೆ ನಜೀಬ್ ಸ್ಟ್ರೈಕರ್ ಅಲ್ಲಿ ಲೆಫ್ಟ್ ರೈಟ್ ಕಾಂಬಿನೇಷನ್ ಈಗಾಗಲೇ ಸಾಗ್ತಾ ಇದೆ. 5ನೇ ಓವರ್ನ ಚಾಲ್ತಿಯಲ್ಲಿ 33. ಮತ್ತೆ ಬರೆಸಂತ ಚೆಂಡು. ಡಿಜೆ ಆಪರೇಟರ್ ದಯಮಾಡಿ ಗಮನಿಸ್ಕೊಳ್ಳಿ, ಪ್ರತಿ ಬೌಂಡ್ರಿಗೆ ಸಿಕ್ಸರ್ಗೆ ಮಾತ್ರ ಹಾಕಿದ್ರೆ ಸಾಕು. ಎಡ್ಜ್ ಗೊತ್ತಾಗೋದಿಲ್ಲ. ಎಡ್ಜ್ ಗೊತ್ತಾಗಲ್ಲ ಸರ್. $34 ಫಾರ್ ಲಾಸ್ ಆಫ್ 1. ಮತ್ತೆ ನಜೀಬ್ ಸ್ಟ್ರೈಕರ್ ಅಲ್ಲಿ ಮತ್ತೆ ಬರೆಸದ ಚೆಂಡು ಬಹಳ ಉತ್ತಮ ರೀತಿಯ ಹೊಡೆತ. ತನ್ಮೂಲಕವಾಗಿ ಚೆಂಡು ಬೌಂಡ್ರಿ ಆಗುವಂತ ಅವಕಾಶಗಳು. ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ. ಚೆಂಡನ್ನ ಡಾಯಿಸ್ತಾ ಇದ್ದಾರೆ. ಕೇವಲ ಒಂದೋಟದ ಪೂರೈಕೆ ಮಾಡಿದ್ರು. ನಜೀಬ್ ಒಂದೋಟ ಪೂರೈಕೆ ಮಾಡ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತ ಈಗ 35 ಓಟಗಳಿಗೆ ತಲುಪ್ತಾ ಇದೆ. 35. ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್ ನಾವು. ಮತ್ತೆ ಬರೆಸದ ಚೆಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ಓಟ ದಾಖಲಿಸುವಂತ ಪ್ರಯತ್ನ ಈಗ ಮತ್ತೆ ಅದೃಷ್ಟ ಕೈ ಹಿಡಿತಾ ಇದೆ. ರನ್ಔಟ್ ಅವಕಾಶ ಆಯ್ತು. ಚೆಂಡು ನೇರ ಗುರಿ ಸಾಕ್ತಾ ಇಲ್ಲ. ಮುಕ್ತಾಯ ಕಾಣಂತ ಓವರ್ ಸಂಖ್ಯೆ 5. 30 ಚೆಂಡುಗಳ ನಂತರ ತಂಡದ ಮೊತ್ತ 35 ಓಟ್ಗಳಿಗೆ ತಲುಪ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 5. ಸ್ಕೋರ್ ಮೂವ್ಸ್ ಟು 35 ಫಾರ್ ಲಾಸ್ ಆಫ್ 1. 6 ಬಾಲ್ಸ್ ರಿಮೈನಿಂಗ್. 6 ಎಸೆತ ಬಾಕಿ ಉಳಿತಾ ಇದೆ.
ಪಂದ್ಯಾಟವನ್ನು ಜಯಿಸಬೇಕಾದ್ರೆ 6 ಎಸೆತ. ಹದಿನೈದು ಓಟದ ಅವಶ್ಯಕತೆ. 6 ಬಾಲ್ 15 ರನ್ಸ್ ರಿಕ್ವೈರ್ಡ್. ಹಲೋ, ರಿಟೈರ್ಡ್ ಔಟ್, ಡಿಕ್ಲೇರ್ಡ್ ಔಟ್ ಎನ್ನುವಂಥ ಸೂಚನೆ ಬರ್ತಾ ಇದೆ. ಈಗ ಹೊಸ ದಾಂಡಿಗನ ಸೇರ್ಪಡೆ ಶ್ರೇಯಸ್ ಅಂಕಣ ಒಳಭಾಗದಲ್ಲಿ. ಮತ್ತೊಬ್ಬ ಸವ್ಯಸಾಚಿ ಆಟಗಾರ ಈಗ ಕೊನೆ ಹಂತಕ್ಕೆ ಆಗಮಿಸ್ತಾ ಇದ್ದಾರೆ. ಎಸ್ಗಾರಿಕೆ ವಿಭಾಗದಲ್ಲಿ ರಾಮ್ ಕುಮಾರ್, ಸ್ಟ್ರೈಕರ್ ಅಲ್ಲಿ ನಜೀಬ್. ಬಾರಿ ಅಂತ ಚೆಂಡು ತನ್ಮೂಲಕವಾಗಿ ಕೌ ಕಾರ್ನರ್ ಸೀಮಾಲಕ್ಕೆ ಮೇಲ್ಭಾಗದಲ್ಲಿ ನಜೀಬ್ ದಾಂಡಿನಿಂದ ಬಲಿಷ್ಠ ಸಿಕ್ಸರ್. 6 ಓಟದ ಸೇರ್ಪಡೆಯನ್ನು ಕಾಡ್ಕೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತದ ದಾಖಲಾಗ್ತಾ ಇದೆ ತನ್ಮೂಲಕವಾಗಿ. ರಾಮ್ ಕುಮಾರ್ ಅಂತ ಚೆಂಡು ಅಕ್ರಾಸ್ ದಿ ಲೈನ್ ಸ್ವೀಪ್ ಶಾಟ್. ಈ ಬಾರಿ ಥ್ಯಾಂಕ್ ಯು. ಮತ್ತೆ ಈ ಬಾರಿ ಎಸೆತ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಎಸೆತ. ಈ ಬಾರಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ಈ ಬಾರಿ ಎರಡನೇ ಎಸೆತ ಚುಕ್ಕಿಯಾಗಿ ಪರಿಗಣಿಸಲ್ಪಡ್ತಾ ಇದೆ. 15 ಓಟದ ಅವಶ್ಯಕತೆಯಲ್ಲಿ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ಮತ್ತೆ ಈ ಬಾರಿ ಎಸೆತ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಮಿಡ್ ವಿಕೆಟ್ ವಿಭಾಗದಲ್ಲಿ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಒಂದೊಂದು ಸೇರ್ಪಡೆ. ಎರಡನೇ ಓಟದ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಸಫಲತೆಯನ್ನು ಕಂಡುಕೊಳ್ತಾ ಇಲ್ಲ. 3 ಎಸೆತ, ಈಗ 8 ಓಟದ ಅವಶ್ಯಕತೆ. 3 ಬಾಲ್ 8 ರನ್ಸ್ ರಿಕ್ವೈರ್ಡ್ ನಾವು. ಇದುವರೆಗೂ ಕೂಡ ಒಂದು ಸಿಕ್ಸರ್, ಒಂದು ಸಿಂಗಲ್ ದಾಖಲಾಗ್ತಾ ಇದೆ. ನಜೀಬ್ ಸಿಕ್ಸರ್ ದಾಖಲಿಸಿದ್ರು. ತದನಂತರ ಈಗ ಶ್ರೇಯಸ್ ಸೇರ್ಪಡೆ ಆಗ್ತಾ ಇದೆ. ಜರ್ಸಿ ನಂಬರ್ 5 ISR ಟೈಟನ್ಸಿನ ಮತ್ತೋರ್ವ ಭರವಸೆ ಆಟಗಾರನ ಆಟ ಬಂದ್ರೆ ಮಾತ್ರ ಈಗ ISRಗೆ ಆಶಾದಾಯಕ ಅಂಶ. 3 ಬಾಲ್ 8 ರನ್ಸ್ ರಿಕ್ವೈರ್ಡ್ ನಾವು. 2 ಬೌಲ್ ಅವಶ್ಯಕತೆ, 1 ಸಿಕ್ಸರ್ ಅವಶ್ಯಕತೆ. MSK ಆದಷ್ಟು ಬೇಗ ಸ್ವಲ್ಪ ಕ್ಷೇತ್ರ ರಕ್ಷಣೆ ಜಮಾಯಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಸಮಯ ಮೀರ್ತಾ ಇದೆ. Three ball 8 runs required for ISR Titans. ಮದಕರಿ ಸೂಪರ್ ಕಿಂಗ್ಸ್ನ ಪರವಾಗಿ ಈಗ ಎಸ್ಗಾರಿಕೆ ಭಾಗದಲ್ಲಿ ರಾಮಕುಮಾರ್, ಸ್ಟ್ರೈಕರ್ಲಿ ಶ್ರೇಯಸ್. ಈ ಬಾರಿ ಎಸೆತ ಚೆಂಡು ವೈಟ್ ಬಾಲ್. ಅಕ್ರಮ ಎಸೆತದ ಸೂಚನೆ ತನ್ಮೂಲಕವಾಗಿ ಎಕ್ಸ್ಟ್ರಾ ಸ್ಮುಕ್ ಆಗಿ ಒಂದೊಂದು ಸೇರ್ಪಡೆ. 3ಕ್ಕೆ 7. 1 ಸಿಕ್ಸರ್ ಬಂದ್ರೆ ಪಂದ್ಯಾಟ ಟೈ ಆಗ್ತದೆ. 2 ಬೌಂಡರಿ ಬಂದ್ರೆ ಪಂದ್ಯಾಟದ ಫಲಿತಾಂಶ ತಿಳಿಸ್ಕೊಡ್ತದೆ. 2 ಚೆಂಡು ಡಾಟ್ ಆದ್ರೆ ಪಂದ್ಯಾಟ MSKಗೆ. ಮತ್ತೆ ಈ ಬಾರಿ ಎಸೆತ ಚೆಂಡು ಡಾಟ್ ಬಾಲ್ ಸೇರ್ಪಡೆನ ಕಂಡುಕೊಳ್ತಾ ಇದೆ. MSKನ ಆಶಾದಾಯಕ ಅಂಶ. ಡಾಟ್ ಬಾಲ್ಗಳೀಗ ದಾಖಲಾಗ್ತಾ ಇದೆ. GM ತುದಿಯಲ್ಲಿ ರಾಮ್ ಕುಮಾರ್ ಬಹಳಷ್ಟು ಉತ್ತಮ ರೀತಿಯ ಬೌಲಿಂಗ್ ಅನ್ನು ದಾಖಲಿಸ್ತಾ ಇದ್ದಾರೆ. ಆರಂಭಿಕದ ಎಸೆತಕ್ಕೆ ನಜೀಬ್ ಸಿಕ್ಸರ್ ದಾಖಲಿಸಿದ್ರು ಕೂಡ ತದನಂತರ ಈಗ ಬೌಲಿಂಗ್ ಅಲ್ಲಿ ಒಂದಷ್ಟು ಹಿಡಿತವನ್ನು ತರ್ತಾ ಇದ್ದಾರೆ. 2 ಬಾಲ್ 7 ರನ್ಸ್ ರಿಕ್ವೈರ್ಡ್. ಹೈ ವೋಲ್ಟೇಜ್ ಪಂದ್ಯಾಟ. ಮತ್ತೆ ಈ ಬಾರಿ ಎಸೆತ ಚೆಂಡು ಅಕ್ರಮ ಎಸೆತದ ಸೂಚನೆ ತನ್ಮೂಲಕವಾಗಿ ವೈಟ್ ಬಾಲ್. ಬ್ಯಾಕ್ ಟು ಬ್ಯಾಕ್.
ಈಗ 6 ಓಟದ ಅವಶ್ಯಕತೆ. 6 balls remaining, 6 runs required, 2 balls in hand. ಎರಡೇ ಸತ 6 ಓಟದ ಅವಶ್ಯಕತೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ, ಈ ಬಾರಿ ಎಸೆದ ಚೆಂಡು ಬಾಯಿಸುತ್ತ ಬರಿತಾ ನೋಡ್ತಾ ತನ್ಮೂಲಕವಾಗಿ ಕ್ಷೇತ್ರರಕ್ಷಣೆ ಸಾಗ್ತಾ ಇದೆ. ಎರಡನೇ ಓಟದ ಪ್ರಯತ್ನ ತನ್ಮೂಲಕವಾಗಿ ಪೂರೈಕೆ ಕೂಡ. ಈಗ 4 ಓಟದ ಅವಶ್ಯಕತೆ. ಕುತೂಹಲಕಾರಿ ಘಟದ ಪಂದ್ಯಾಟ ಸಾಗ್ತಾ ಇದೆ. 3 ಓಟ ದಾಖಲಿಸಿದ್ರೆ ಪಂದ್ಯಾಟ ಟೈ, ಪಾಯಿಂಟ್ ಶೇರ್. ಪಂದ್ಯಾಟ MSK ದಾಖಲಿಸಿದ್ರೆ ಒಂದಷ್ಟು ಮೇಲುಗೈನ ಪಡ್ಕೊಡ್ತಾರೆ. ಪ್ರೇಕ್ಷಕರನ್ನ ಹೊಂದಿರುವಂತ ಕ್ರೀಡಾಂಗಣ ಇದಾಗ್ತಾ ಇದೆ. ಮುರುಘರಾಜೇಂದ್ರ ಕ್ರೀಡಾಂಗಣ ಈಗಾಗಲೇ ತುಂಬಿ ತುಳುಕ್ತಾ ಇದೆ. 1 ball 4 runs required now. ಈ ಬಾರಿ ಎಸೆದ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. MSK ಪಂದ್ಯಾಟವನ್ನು ಜಯಿಸ್ತಾ ಇದೆ. ಅಭಿನಂದನೆಗಳು. 46 ಓಟಗಳಿಗೆ ತಲುಪ್ತಾ ಇದೆ. MSK 1/4 runs. ಹೋಲ್ಸೇಲ್ ದರದಲ್ಲಿ ಖರೀದಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಗ್ರಾನೈಟ್ಸ್ ಅಂಡ್ ಮಾರ್ಬಲ್ಸ್, ರಾಜ್ಯದಲ್ಲಿಯೇ ಪ್ರಸಿದ್ಧವಾದ ಗ್ರಾನೈಟ್ಸ್ ಮತ್ತು ಮಾರ್ಬಲ್ಸ್ ಶೋರೂಮ್. ನಮ್ಮಲ್ಲಿ ಬ್ಲೂ ಪರ್ಲ್, ಓಲ್ಗಾ ಬ್ಲೂ, ಬ್ಲಾಕ್ ಮಾರ್ಕಿನೋ, ಶಿವಾ ಗೋಲ್ಡ್ ಮುಂತಾದ ಎಕ್ಸ್ಪೋರ್ಟ್ ಕ್ವಾಲಿಟಿ ಇಂಡಿಯನ್ ಮತ್ತು ಇಂಪೋರ್ಟೆಡ್ ಗ್ರಾನೈಟ್ಗಳು, ನ್ಯಾಚುರಲ್ ಸ್ಟೋನ್ಗಳು ಮತ್ತು ಆರ್ಟ್